ನಮಸ್ಕಾರ ವೀಕ್ಷಕರೇ, ಒಂದು ಕಡೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇನ್ನೊಂದು ಕಡೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೈತರು ಕೂಡ ಇದ್ದಾರೆ. ಸೊ ಹೀಗಾಗಿ 50,000 ಕೂಡ ರೈತರು ಹಣವನ್ನ ಪಡಿಬಹುದು. ಸೊ ನಿಮ್ಮೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಸೊ ನೀವು ಮೊದಲಿಗೆ ನಂಬೋದಿಲ್ಲ, 50,000 ರೂಪಾಯಿ ತನಕ ಎಲ್ಲಿಂದ ಕೊಡ್ತಾರಪ್ಪ, ಇವ್ರು ಬರೀ 2,000 ರೂಪಾಯಿ ಕೊಡ್ಲಿಕ್ಕೆ ಒದಾಡ್ತಾ ಇದಾರೆ ಅಂತ ಅನ್ಕೊಳ್ಬಹುದು. ಬೆಳೆ ಹಾನಿ ಪರಿಹಾರ ರೈತರಿಗೆ ಕೊಡ್ತಾ ಇರುವಂತದ್ದು. ಮೊದಲಿಗೆ ನೀವು ನಂಬೋದಿಲ್ಲ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ 100% ನಂಬ್ತೀರಾ. ಸೊ ಏನಾದ್ರೂ ನಿಮಗೆ ನಂಬಿಕೆ ಬರ್ಲಿಲ್ಲಪ್ಪ ಅಂದ್ರೆ, ಇದು ನಿಜ ಅನಿಸ್ಲಿಲ್ಲಪ್ಪ ಅಂದ್ರೆ ನೀವು ನಿಮ್ಮನ್ನ ಮುಂದಿನ ವಿಡಿಯೋಸ್ ಗಳನ್ನೇ ನೋಡೋದೇ ಬಿಟ್ಬಿಡಿ, ಓಕೆನಾ. ಸೊ ಅಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದೆ, ಅದಕ್ಕೋಸ್ಕರ ನಿಮಗೆ ನೋಡಿ ಅಂತ ಹೇಳ್ತಾ ಇರುವಂತದ್ದು. ಸೊ ಲೈಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಿಟ್ಟಿರಿ, ಆದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಯಾಕಂದ್ರೆ ಬೆಳೆ ಹಾನಿ ಪರಿಹಾರ ಇನ್ನೂ ಕೂಡ ಬಹಳಷ್ಟು ಜನ ಪಡ್ಕೊಂಡಿಲ್ಲ. ಸೊ ಹೀಗಾದ ಕಾರಣಕ್ಕಾಗಿ 1 ಎಕರೆಗೆ ಸುಮಾರು 10,500 ಕೂಡ ಹಣ ಸಿಗ್ತಾ ಇದೆ. ಸುಮಾರು 5 ಎಕರೆವರೆಗೂ ಕೂಡ ನಿಮಗೆ ಹಣ ಸಿಗತ್ತೆ. ಸೊ ಹಾಗಾದ್ರೆ ನೀವು ಇಂಟು ಮಾಡಿದ್ರೆ 5 ಎಕರೆಗೆ 10,500 ಇಂಟು 5 ಅಂತ ಮಾಡಿದ್ರೆ 52,500 ರೂಪಾಯಿ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗತ್ತೆ. ಸೊ ಹಾಗಾದ್ರೆ ನೀವು 10 ಎಕರೆ ಹೊಂದಿದ್ರೆ 10 ಎಕರೆ ತನಕ ಸಿಗೋದಿಲ್ಲ ಹಣ, 5 ಎಕರೆ ಲಾಸ್ಟ್, 5 ಎಕರೆ ಫೈನಲ್ ನಾವು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿರುವಂತದ್ದು. ಸೊ ಹಾಗಾದ್ರೆ ನಿಮಗೆ 5 ಎಕರೆಗಿಂತ ಅಥವಾ 3 ಎಕರೆ ಇದ್ರೆ 3 ಎಕರೆಗೂ ಕೂಡ ಕೊಡ್ತಾರೆ, 4 ಎಕರೆಗೂ ಕೂಡ ಕೊಡ್ತಾರೆ. ಆದ್ರೆ 6 ಎಕರೆ ಇದ್ರೆ 5 ಎಕರೆಗೆ ಮಾತ್ರ ಹಣ ಜಮಾ ಆಗುತ್ತೆ, ಇನ್ನೊಂದು ಎಕರೆಗೆ ಹಣ ಸಿಗೋದಿಲ್ಲ. ಸೊ ಇದು ನಿಮಗೆ ಮೊದಲು ಕ್ಲಿಯರಿಟಿ ಇರಲಿ. ನಮಗೂ 10 ಎಕರೆ 12 ಎಕರೆ ಇದ್ರೆ ನಮ್ಗೆ ಹಣ ಬೇಕಲ್ವಾ ಅಂತ ನೀವು ಕೇಳಬಹುದು. ಆ ರೀತಿ ಇಲ್ಲ, ಸುಮಾರು 5 ಎಕರೆಗೆ ಮಾತ್ರ ಹಣ ಸಿಗ್ತಾ ಇರುವಂತದ್ದು. ಹಾಗಾದ್ರೆ 52,500 ರೂಪಾಯಿ ನಿಮಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಆದ್ರೆ, ಈ ಕಡೆಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇದೆ. ಅದೇ ರೀತಿಯಾಗಿ 16ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿ ಟೋಟಲಿ 4,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ನೆಕ್ಸ್ಟ್ ಈ ಒಂದು 3 ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಬೆಳೆ ಹಾನಿ ಪರಿಹಾರ ಸಿಗತ್ತೆ. ನೀವು ಎಲ್ಲಿ ಹೋಗಿ ಸಂಪರ್ಕಿಸಬೇಕು, ಏನೇನು ಮಾಡಬೇಕು, ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರುತ್ತೆ, ಸೊ ಏನು ಪ್ರೂಫ್ ಕೊಡಬೇಕಾಗತ್ತೆ, ಪ್ರತಿಯೊಂದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಒಂದು ಸಾರಿ ವಾಚ್ ಮಾಡಿ, ಮತ್ತೇನಿಲ್ಲ ಬೇರೆ ವಿಡಿಯೋಸ್ ಗಳನ್ನ ನೋಡುವಂತಹ ಅವಶ್ಯಕತೆನೆ ಬೀಳುದಿಲ್ಲ. ಸೊ ಅಷ್ಟು ಕ್ಲಿಯರಿಟಿಯಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ಕಡೆ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಮಾಡ್ತೀನಿ ತಿಳಿಸ್ಕೊಡ್ಲಿಕ್ಕೆ, ಓಕೆನಾ. ಸೊ ದಯಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ, ಇಂಪಾರ್ಟೆಂಟ್ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ನಿಜ ಅನ್ಸಿದ್ರೆ ಆದ್ರೆ ಲೈಕ್ ಕೊಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು 14ನೇ ಕಂತಿನ ಹಣ ಆದ್ರೂ ಪಡ್ಕೊಂಡಿದ್ರೆ, ಇದರ ಬಗ್ಗೆ ನಾನು ಕೊನೆಯದಾಗಿ ನಿಮ್ ಜೊತೆ ಮಾತಾಡ್ತೀನಿ. ಸೊ ಮೊದಲಿಗೆ ಈ ಒಂದು ಬೆಳೆ ಹಾನಿ ಪರಿಹಾರದ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ, ಯಾಕಂದ್ರೆ ಬಹಳಷ್ಟು ಜನ ನಂಬೋದಿಲ್ಲ. ಸೊ ವಿಡಿಯೋ ಲಾಂಗ್ ಮಾಡೋ ಬದಲಾಗಿ ಏನಿದೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಅದನ್ನ ಮಾತ್ರ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ, ಇದೇ ವರ್ಷದಲ್ಲಿ ಹೆಚ್ಚಿನ ಮಳೆ ಆಗಿದೆ, ಓಕೆನಾ, ಹೆಚ್ಚಿನ ಮಳೆ ಆಗಿದೆ. ಅದೇ ರೀತಿಯಾಗಿ ಒಂದ್ ಸ್ವಲ್ಪ ನಾವು ಹಿಂದಗಡೆ ಹೋದ್ರೆ ಹೆಚ್ಚಿನ ಬಿಸಿಲು ಕೂಡ ಇದೇ ವರ್ಷದಲ್ಲಿ ಬಿದ್ದಿತ್ತು. ಅದಕ್ಕೋಸ್ಕರ ಬರ ಪರಿಹಾರ ಹಣವನ್ನ 1 ಅಥವಾ 2 ಕಂತುಗಳನ್ನ ಮಾತ್ರ ಕೊಟ್ಟಿದ್ರು. ಅದೇ ರೀತಿಯಾಗಿ ಅಲ್ಲಿ ಕೂಡ ಸರಿಯಾಗಿ ರೈತರಿಗೆ ಹೆಲ್ಪ್ ಆಗ್ಲಿಲ್ಲ. ಇದೇ ವರ್ಷದಲ್ಲಿ ಹೆಚ್ಚಿನ ಬಿಸಿಲು, ಇದೇ ವರ್ಷದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಪಾಪ ರೈತ ಏನು ಬೆಳೀತಾ ಇದಾನಲ್ಲ ಬೆಳೆ, ಅದು ಸರಿಯಾಗಿ ಸಿಗ್ತಾ ಇಲ್ಲ ಅವನಿಗೆ. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಲಾಸೇ ಅವನಿಗೆ. ಏನೂ ಕೂಡ ಒಂದ್ ಸ್ವಲ್ಪನೂ ಕೂಡ ಬೆಳೆ ಸರಿಯಾಗಿ ಬರದ ಕಾರಣಕ್ಕಾಗಿ ಈ ಒಂದು ಎಲ್ಲಾ ಒಂದು ಸುಮಾರು ಹೇಳ್ಬೇಕಂದ್ರೆ ನಿಮ್ಗೆ 56,993 ಹೆಕ್ಟರ್ ಪ್ರದೇಶಗಳಲ್ಲಿ ಈ ಒಂದು ಪ್ರವಾಹ ಪೀಡಿತ ಒಂದು ಹೆಕ್ಟರ್ ಭೂಮಿಗಳಿದಾವಂತ ಅನ್ಕೊಳ್ಬಹುದು. ಸೊ ಅಷ್ಟೊಂದು ಭೂಮಿಗಳಲ್ಲಿ ಪ್ರವಾಹ ಆಗಿದೆ ಮತ್ತು ಅಷ್ಟೊಂದು ನೀರಿನಿಂದ ಕೊಚ್ಚಿಕೊಂಡು ಹೋಗಿ ಬೆಳೆಗಳು ನಾಶವಾಗಿರುವಂತದ್ದು. ಸೊ ರೈತ ಬೆಳೆದಿರುವಂತಹ ಬೆಳೆಗಳು ಅವನಿಗೆ ಏನು ಸಿಕ್ಕಿಲ್ಲನೂ ಕೂಡ. ಈಗ ಜನರಿಗೆ ಮಾರ್ಕೊಂಡು ತನ್ನ ಒಂದು ಆದಾಯವನ್ನ ಪಡೆದುಕೊಂಡು ಜೀವನ ಸಾಗಿಸ್ತಾ ಇದ್ದ, ಅದನ್ನ ಬಿಡಿ ತನಗೂ ಕೂಡ ಉಣ್ಲಿಕ್ಕೆ ಆಹಾರ ಇಲ್ದಾಗೆ ಆಗ್ಬಿಟ್ಟಿದೆ. ಸೊ ಈಗ ಸದ್ಯಕ್ಕೆ ಏನಾದ್ರೂ ಬೆಳೆ ಬಂದ್ರೆ ಅವನಿಗೆ ಒಳ್ಳೆಯದು, ಮತ್ತೇನಿಲ್ಲ. ಈಗ ಹಿಂದಿನ ಒಂದು ಬೇಸಿಗೆಯಲ್ಲಿ ಮತ್ತೆ ಮಳೆಗಾಲದಲ್ಲಿ ಏನೇ ಯೂಸ್ ಆಗಿಲ್ಲ ಒಂದು ರೈತನಿಗೆ. ಸಿಕ್ಕಾಪಟ್ಟೆ ಬಿಸಿಲಿನಿಂದ ಬರ ಬಿದ್ದಿತ್ತು, ನೆಕ್ಸ್ಟ್ ಹೆಚ್ಚಿನ ಮಳೆಯಿಂದಾಗಿ ಪ್ರವಾಹಗಳಾಗಿರ್ಲಿ, ಬೆಳೆಗಳ ನಾಶ ಆಗಿರ್ಲಿ, ನೀರುಗಳಿಂದ ಕೊಚ್ಚಿಕೊಂಡು ಹೋಗಿರೋದಾಗಿರ್ಲಿ, ಈ ರೀತಿ ಆಗಿರುವಂತದ್ದು. ಸೊ ಇದನ್ನೆಲ್ಲಾನು ಕೂಡ ಖಂಡಿಸಿದ, ನೋಡಿರುವಂತದ್ದ ಅಂದ್ರೆ ವೀಕ್ಷಿಸಿದ ಕೃಷ್ಣ ಬೈರೇಗೌಡರು ಇದಕ್ಕೊಂದು ಪರಿಹಾರ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಸಾಕಷ್ಟು ಮನೆಗಳು ಕೂಡ ಬಿದ್ದು ಹೋಗಿದ್ದಾವೆ. 2,500ಕ್ಕಿಂತ ಹೆಚ್ಚಿನ ಮನೆಗಳು ಬಿದ್ದು ಹೋಗಿರುವಂತದ್ದು. ಅದು ಸಿಟಿಯಲ್ಲಿ ಆಗಿರ್ಲಿ ಅಥವಾ ಆ ಒಂದು ಹಳ್ಳಿಗಳಲ್ಲಾಗಿರ್ಲಿ, ಎರಡೂ ಸೈಡ್ 2,500ಕ್ಕಿಂತ ಹೆಚ್ಚಿನ ಮನೆಗಳು ಬಿದ್ದು ಹೋಗಿದಾವೆ. ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ನ ಕೊಡ್ತಾ ಇದ್ದಾರೆ. ಸೊ ಮನೆ ಬಿದ್ದವರು ಎಲ್ಲಿ ಹೋಗಿ ಸಂಪರ್ಕಿಸಬೇಕು ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿಯನ್ನ ಕೊಡ್ತೀನಿ, ಓಕೆನಾ.
ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಈಗ ನೋಡಿ, ಬಹಳಷ್ಟು ಜನರದ್ದು ಈಗಾಗಲೇ ಭೂಮಿಗಳು ಮುಳುಗಿ ಹೋಗಿದಾವ್ ನೋಡಿ. ಸೊ ನಿಮ್ಮ ಹತ್ರ ಮುಖ್ಯವಾಗಿ ರೈತರ ಹತ್ರ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರಬೇಕಾಗತ್ತೆ. ನಿಮ್ಮ ಭೂಮಿಗಳು ನಿಮ್ಮ ಹೆಸರಲ್ಲೇನೆ ಇರಬೇಕಾಗತ್ತೆ. ಎಷ್ಟು ಭೂಮಿ ಇದಾವೆ, ಅದು 10 ಎಕರೆ 20 ಎಕರೆ ಇದ್ರೂ ಅದೇನ್ ಸಂಬಂಧ ಬರೋದಿಲ್ಲ. 5 ಎಕರೆಗೆ ಮಾತ್ರ ಹಣ ಸರ್ಕಾರದಿಂದ ಕೊಡುತ್ತೆ. ಓಕೆನಾ, ಸರ್ಕಾರದಿಂದ 5 ಎಕರೆಗೆ ಮಾತ್ರ ನಿಮಗೆ ಸಹಾಯ ಮಾಡ್ತಾ ಇರುವಂತದ್ದು. ಸೊ 10 ಎಕರೆ 20 ಎಕರೆ ಹೆಚ್ಚಿನ ಭೂಮಿ ಇದ್ದಷ್ಟು ಹೋಗ್ತಾ ಹೋದ್ರೆ ನಿಮಗೆ ಸರ್ಕಾರ ಯಾವ ಒಂದು ಹಣನೂ ಕೂಡ ಕೊಡೋದಿಲ್ಲ. ಯಾಕಂದ್ರೆ ನೀವೇ ಶ್ರೀಮಂತರಾಗಿರ್ತೀರ, ನಿಮ್ಮ ಹತ್ರ ಹಣ ಸರ್ಕಾರ ಕೊಡ್ಲಿಕ್ಕೆ ಇಷ್ಟನೂ ಕೊಡೋದಿಲ್ಲ. ಬಡ ಜನರಿಗೆ 5 ಎಕರೆಗೆ ಮಾತ್ರ ಹಣವನ್ನ ಕೊಡ್ತಾ ಇರುವಂತದ್ದು. ಸೊ ಅಂತವರಿಗೆ ಮಾತ್ರ ಸರ್ಕಾರ ಕೈ ಹಿಡಿತಾ ಇದೆ. ಸೊ ಹಾಗಾದ್ರೆ ನಿಮ್ಮ ಹತ್ರ 5 ಎಕರೆಕ್ಕಿಂತ ಕಡಿಮೆ ಭೂಮಿ ಅಥವಾ 5 ಎಕರೆ ಇದ್ರೆ ಸೊ ನಿಮಗೆ 10,500 ಹಾಗೆ ಟೋಟಲಿ 52,500 ಕೂಡ ನಿಮ್ಗೆ ಹಣ ಸಿಗತ್ತೆ. ಹಾಗಾದ್ರೆ ಈ ಒಂದು ಹಣವನ್ನ ನಾವು ಯಾವ ರೀತಿಯಾಗಿ ಪಡ್ಕೊಳ್ಬೇಕಂದ್ರೆ, ಭೂಮಿ ಇದ್ದವರು ರೈತರು ಮುಖ್ಯವಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಂತರ ಮನೆ ಬಿದ್ದವರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ರೈತರು ಒಂದ್ ಕೆಲಸ ಮಾಡ್ಬೇಕಾಗತ್ತೆ, GPS ಮುಖಾಂತರ, ಲೊಕೇಶನ್ ಮುಖಾಂತರ ಒಂದು ಫೋಟೋ ಕಾಪಿಯನ್ನ ತೆಗೆದುಕೊಂಡು ಹೋಗಿ, ಒಂದು ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ಹೇಳ್ತೀನಿ. ಮೊದಲ ಒಂದು ಬೆಳೆ ನಾಶ ಆಗಿರುವಂತದ್ದು ಒಂದು ಫೋಟೋ ಕಾಪಿ ತಗೊಳ್ಬೇಕಾಗತ್ತೆ. ಆಯ್ತು, ನೆಕ್ಸ್ಟ್ ನಿಮ್ಮ ಮೊಬೈಲ್ ಅಲ್ಲಿನೇ ಒಂದು ಫೋಟೋ ಕಾಪಿಯನ್ನ ತೆಗೆದುಕೊಂಡು ಹೋಗಿ, GPS ಅಂದ್ರೆ ಗೊತ್ತಾಗ್ತಲ್ವಾ, ಲೊಕೇಶನ್ ಮುಖಾಂತರ ನೀವು ಎಲ್ಲಿ ನಿಂತಿರ್ತೀರಾ ಅಲ್ಲಿ ಲೊಕೇಶನ್ ಅನ್ನ ನಿಮ್ಮ ಭೂಮಿಯಲ್ಲಿ ನಿಂತ್ಕೊಂಡು ಒಂದು ಲೊಕೇಶನ್ ಮುಖಾಂತರ ಒಂದು ಸ್ಯಾಟಲೈಟ್ ಮುಖಾಂತರ ಏನು ಇದನ್ನಾಗಿರುತ್ತಲ್ವಾ ಸ್ಕ್ಯಾನು, ಅದನ್ನ ಫೋಟೋ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನೀವ್ ಏನ್ ಮಾಡ್ಬೇಕಾಗತ್ತೆ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ. ಮುಖ್ಯವಾಗಿ ರೈತರಿಗೊಂದು ನಾನು ಹೇಳ್ತೀನಿ, ನೀವು ಏನೇ ನಿಮ್ದು ಒಂದು ಕ್ವಶನ್ಸ್ ಗಳಿದ್ರು ಸಹಿತ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಭೇಟಿ ನೀಡಬೇಕಾಗತ್ತೆ, ಒಂದು ನೆನಪಿರ್ಲಿ. ನೆಕ್ಸ್ಟ್ ಕೃಷಿ ಇಲಾಖೆಗೆ ಹೋಗಿ ಕೂಡ ಭೇಟಿ ಆಗೋದು ನಡೆಯುತ್ತೆ. ಆದ್ರೆ ಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಈ ರೀತಿಯಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ, ನಿಮ್ದು ಒಂದು ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ದು ಏನು ಫೋಟೋ ಕಾಪಿ ತಗೊಂಡಿರ್ತಿರಲ್ಲ ಅದನ್ನು ಕೂಡ ತೋರಿಸಿದ ತಕ್ಷಣ ಅವರು ಬರ್ತಾರೆ, ಸರ್ವೆ ಮಾಡ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಹೊಲ ಗದ್ದೆಗಳನ್ನ ಸರಿಯಾಗಿ ವೀಕ್ಷಿಸ್ತಾರೆ, ಯಾವ ಬೆಳೆ ಇದೆ ಅನ್ನುವಂಥದ್ದನ್ನ ನೋಡ್ತಾರೆ. ಸೊ ಅದರ ಆಧಾರದ ಮೇಲೆ ನಿಮಗೆ ಹಣವನ್ನ ಕೊಡ್ತಾರೆ. ಓಕೆನಾ, ಸೊ ಅವರೇ ಕೊಡೋದಿಲ್ಲ, ಅದನ್ನ ಶಾಂಕ್ಷನ್ ಮಾಡಿಸ್ತಾರೆ. ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ DBT ಮುಖಾಂತರ ಹಣ ಬಂದು ತಲುಪುತ್ತೆ. ಸೊ ಇಷ್ಟು ನೀವು ಕೆಲಸವನ್ನ ಮಾಡಬಹುದು. ಯಾವಾಗ್ಲೂ ಈಗಾಗಲೇ ಬೆಳೆ ಹಾನಿಯಾಗಿ ಬಹಳ ದಿನನೇ ಆಯ್ತು. ಸೊ ಯಾರು ಕೂಡ ನೀವು ಎಚ್ಚೆತ್ಕೊಳ್ತಾ ಇಲ್ಲ. ಬಹಳಷ್ಟು ಜನ ಈಗ ವೇಟ್ ಮಾಡ್ತಾ ಇದ್ರಿ ಬೆಳೆ ಹಾನಿ ಹಣ ಸಿಗತ್ತೆ ಅಂತ. ಸೊ ಈಗ ಒಂದ್ ಸ್ವಲ್ಪ ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕೆಲಸ ಮಾಡ್ಕೊಂಡ್ರೆ ಹಣ ಸಿಗತ್ತೆ, ಇಲ್ಲಪ್ಪ ಅಂತ ಟೈಮ್ ಮೀರಿ ಹೋಗುತ್ತೆ. ಈ ಕಡೆ ಮನೆ ಬಿದ್ದವರಿಗೆ ಒಂದು ಹೇಳ್ತೀನಿ ನಿಮಗೆ, ಮನೆ ಬಿದ್ದವರಿಗೆ ಏನ್ ಮಾಡ್ಬೇಕಂದ್ರೆ, ನೀವು ಅದೇ ರೀತಿಯಾಗಿ ಒಂದು ಫೋಟೋಗಳನ್ನ ತೆಗೆದುಕೊಂಡು GPS ಮುಖಾಂತರ ಒಂದು ಫೋಟೋವನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹಕ್ಕುಪತ್ರಗಳು ಆಗಿರ್ಲಿ, 9 ನಂಬರ್ ಆಗಿರ್ಲಿ, ಒಂದೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ಲಿಂಕ್ ಆಗಿರಬೇಕು ಮತ್ತೆ ಕ್ಲಿಯರ್ ಇರಬೇಕು. ನಾನು ಒಂದು ವಿಷಯ ನಿಮ್ಗೆ ಹೇಳಿಕ್ ಇಷ್ಟಪಡ್ತೀನಿ, ರೈತರಿಗಾಗಿರ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಹೇಳ್ತೀನಿ, ನಿಮ್ಮ ಒಂದು ಹೆಸರಲ್ಲೇ ಯಾವುದೇ ಆಸ್ತಿ ಪಾಸ್ತಿಗಳಿರ್ಲಿ ಡಾಕ್ಯುಮೆಂಟ್ಸ್ ಒಂದಕ್ಕೊಂದು ಅಟ್ಯಾಚ್ ಇರಬೇಕು. ಒಂದು ಡಾಕ್ಯುಮೆಂಟ್ಸ್ ಗಳು ಈ KYC ಆಗಿರ್ಲಿ ಎಲ್ಲನೂ ಕೂಡ ಕ್ಲಿಯರ್ ಆಗಿದ್ರೆ ಮಾತ್ರ ಸರ್ಕಾರದ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ. ಅಂತದ್ರಲ್ಲಿ ಈ ಒಂದು 5 ಪಂಚ ಗ್ಯಾರಂಟಿಗಳೇನು ಬಂದವಲ್ಲ ಗೃಹಲಕ್ಷ್ಮಿ ಅನ್ನಭಾಗ್ಯ, ಇದಾದ್ಮೇಲೆ ಮತ್ತಷ್ಟು ಸರ್ಕಾರ ಎಚ್ಚೆತ್ಕೊಂಡು ಸೀರಿಯಸ್ ಆಗಿ ಈ ಒಂದು ಡಾಕ್ಯುಮೆಂಟ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಿಮ್ಮ ಹೊಲ ಗದ್ದೆಗಳನ್ನು ಬೇರೆಯವರು ಲಪಟಿಸ್ಕೊಂಡು ಹೋಗಿರ್ತಾರೆ, ಅವರೇ ಹಣವನ್ನ ಪಡ್ಕೊಳ್ತಾ ಹೋದ್ರೆ ಆ ರೀತಿ ಆಗ್ಬಾರ್ದಂತ ಹೇಳ್ಬಿಟ್ಟು ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ವೆರಿಫಿಕೇಶನ್ ಮಾಡ್ತಾ ಇರುತ್ತೆ. ಸೊ ಅಂತದ್ರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಒಂದೇ ಕ್ಲಿಯರ್ ಇರಲಿಲ್ಲ ಅಂದ್ರೆ ನಿಮ್ಗೆ ಯಾವ ಹಣನೂ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ನಾನ್ ಕಡೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ. ಸರ್ಕಾರ ಈಗಾಗಲೇ ಹೇಳಿದೆ, ಆದ್ರೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಹೆಸರಲ್ಲೇನೆ ಇರಬೇಕು, ಪ್ರೊಟೆಕ್ಟ್ ನಲ್ಲಿ ಇರಬೇಕಂದ್ರೆ ಈ ಒಂದು ಕೆಲಸ ಮಾಡೋದು ಅಗತ್ಯವಾಗಿದೆ. ಇಲ್ಲಾಂದ್ರೆ ಯಾವನೋ ಬಂದು ಲಪಡಿಸ್ಕೊಂಡು ಹೋಗೋದು, ನೀವು ಕೋರ್ಟ್ ಕಚೇರಿ ಅಂತ ಅಲ್ದಾಡೋದು, ಈ ರೀತಿ ಪ್ರಕರಣಗಳು ಕೂಡ ಈಗಾಗಲೇ ಸಾಕಷ್ಟು ಕಡೆ ದಾಖಲೆ ಆಗಿದ್ದಾವೆ. ಸೊ ಅಂತದನ್ನೆಲ್ಲನೂ ಕೂಡ ಒಬ್ಬೊಬ್ಬರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ನಿಮ್ಮ ಹೊಲಾನೇ ನೀವು ಬಡದಾಡ್ಕೊಂಡು ಕೋರ್ಟ್ ಕಚೇರಿ ಅಂತ ಅಲ್ದಾಡ್ಕೊಂಡು ತಿರುಗಾಡೋದು, ಇದು ಯಾವ ನ್ಯಾಯ ಹೇಳಿ? ಸೊ ಅದಕ್ಕೋಸ್ಕರ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವೇ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬೇಕು. ಮತ್ತೊಬ್ಬ ಬಂದು ನಿಮ್ದು ಏನ್ ಪ್ರೊಟೆಕ್ಟ್ ಇಟ್ಕೊಳ್ಪಾ ಅಂತ ಹೇಳಿ ಹಿಂಗೆ ಯಾರು ಕೊಡೋದಿಲ್ಲ, ಯಾರು ಬರೋದಿಲ್ಲನೂ ಕೂಡ. ಸೊ ಅದಕ್ಕೋಸ್ಕರ ನಿಮ್ಮ ಕೆಲಸ ನೀವೇ ಮಾಡ್ಬೇಕಾಗತ್ತೆ, ಅಷ್ಟು ಮಾಡಿ ಸಾಕು. ಇಷ್ಟು ಮಾಡಿದ್ರೆ ನೀವು ನೀವೇನ್ ಮಾಡ್ಬೇಕಾಗತ್ತೆ, ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕಾಗತ್ತೆ, ಮನೆ ಬಿದ್ದವರು. ಸೊ ಅಲ್ಲಿ ಹೋಗಿ ನೀವು ಇಷ್ಟು ಮಾಹಿತಿಗಳನ್ನ ತೋರಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ, ಸೊ ನಿಮ್ಮ ಒಂದು ಏನಿದೆ ಮನೆಗಳು ಅದನ್ನ ನೋಡ್ಕೊಂಡು ಎಲ್ಲಾನು ವೆರಿಫಿಕೇಶನ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಸ್ಯಾಂಕ್ಷನ್ ಮಾಡುವಾಗ ಹಣವನ್ನ ಟ್ರೈ ಮಾಡ್ತಾರೆ. ಓಕೆನಾ, ಸೊ ಅಷ್ಟು ನೀವು ಮಾಡಿದ್ರೆ ನಿಮಗೆ ಮನೆಗಳನ್ನು ಕೂಡ ಕಟ್ಟಿಸಿ ಕೊಡುವಂತಹ ಸಾಧ್ಯತೆನೂ ಕೂಡ ಇದೆ ಅಂತೆ. ಸೊ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನ ಯಾರೋ ಮಾಡಿಲ್ಲ ನೋಡಿ, ಆದಷ್ಟು ಬೇಗ ಮಾಡ್ಕೊಂಡು ಹಣವನ್ನ ಪಡ್ರಿ, ಇಲ್ಲಾಂದ್ರೆ ಟೈಮ್ ಮೀರಿ ಹೋಗುತ್ತೆ, ಆದಷ್ಟು ಬೇಗ ಮಾಡಿ. ಓಕೆನಾ, ಸೊ ಇಷ್ಟು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು. ಓಕೆನಾ, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಮಾತಾಡೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 15ನೇ ಕಂತಿನ ಹಣ ಸಿಂಪಲ್, ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಈಗಾಗಲೇ 1-2 ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 15ನೇ ಕಂತಿನ ಹಣ
ನಿಮಗೆ ಇದೇ ಡಿಸೆಂಬರ್ ನಲ್ಲಿ ಬರ್ತಾ ಇದೆ. ಇದೇ ಡಿಸೆಂಬರ್ ಅಂದ್ರೆ 1ನೇ ವಾರದಲ್ಲಿನೇ ಬಿಡುಗಡೆ ಆಗುತ್ತೆ. ಟೋಟಲಿ 15 ದಿನದವರೆಗೂ ಕೂಡ ನಿಮಗೆ 15ನೇ ಕಂತಿನ ಹಣ ಬರ್ತಾ ಇರುತ್ತೆ. ನೆಕ್ಸ್ಟ್ 16ನೇ ಕಂತಿನ ಹಣ ಕೂಡ ಡಿಸೆಂಬರ್ 15ನೇ ತಾರೀಕಿನ ನಂತರ ಬರುತ್ತೆ. ಟೋಟಲಿ ನಿಮಗೆ 2 ಕಂತುಗಳಾದ್ರೂ ಒಂದೇ ತಿಂಗಳಲ್ಲಿ ಜಮಾ ಆಗಲಿದೆ. ಇದೇ ತಿಂಗಳು ಕೂಡ ಅದೇ ರೀತಿಯಾಗಿತ್ತು. ಟೋಟಲಿ ನಿಮ್ಗೆ 13 ಆಗಿರ್ಲಿ 14ನೇ ಕಂತಾಗಿರ್ಲಿ ಸಮೀಪನೇ ಜಮಾ ಆಗಿದಾವೆ, ಆದಷ್ಟು ಬೇಗ ಬೇಗ ಜಮಾ ಆಗಿದಾವೆ. ಇದು ಕೂಡ ಹಾಗೆ 15 ಮತ್ತು 16ನೇ ಕಂತಿನ ಹಣ ಅದೇ ರೀತಿಯಾಗಿ ಜಮಾ ಆದ್ರೆ ನಿಮ್ಗೆ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಜನವರಿನಲ್ಲಿ ಡಿಸೆಂಬರ್ನಲ್ಲಿ ಮತ್ತೆ ಈಗ ಜನವರಿನಲ್ಲಿ ಡಿಸೆಂಬರ್ ಬಂದ್ರೆ ಫೆಬ್ರವರಿನಲ್ಲಿ ಜನವರಿದು, ಮಾರ್ಚ್ ನಲ್ಲಿ ಫೆಬ್ರವರಿದು, ಈ ರೀತಿಯಾಗಿ ಒಂದ್ ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ತಾ ಹೋಗ್ಬೋದು. ಕಂಪ್ಲೀಟ್ ಆಗಿ ನಮಗೆ ಒಂದೊಂದು ಹಂತವಾಗಿ ಹಣವನ್ನ ಪಡಿತಾ ಹೋಗ್ಬೋದು. ಸೊ ಇದು ಒಂದು ಒಳ್ಳೆಯ ಒಂದು ನಿರ್ಧಾರ. ಆದಷ್ಟು ಬೇಗ ಒಂದು ಜಮಾ ಮಾಡಿ ಕ್ಲಿಯರ್ ಮಾಡಿದ್ರೆ ಮತ್ತಷ್ಟು ಜನರಿಗೆ ಹೆಲ್ಪ್ ಆಗತ್ತೆ ಅಂತ ನಮ್ಮ ಅನಿಸಿಕೆ. ನಾವು ಕೂಡ ಮನವಿ ಮಾಡ್ಕೊಳ್ತೀವಿ. ಸೊ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳು ಬಂದಿದ್ವು. ಸೊ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಂಡು ನೀವು ಏನಾದ್ರೂ ಬೆಳೆ ಹಾನಿ ಮತ್ತೆ ಬರ ಈ ಒಂದು ಮನೆಗಳು ಬಿದ್ದಿದ್ರ ಬಗ್ಗೆ ಪರಿಹಾರ ಪಡ್ಕೊಳ್ಬಹುದು. ಸೊ ಇಷ್ಟು ಅಪ್ಡೇಟ್ ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಮಾತ್ರ ಲೈಕ್ ಮಾಡೋದಾಗಿರ್ಲಿ, ಸಬ್ಸ್ಕ್ರೈಬ್ ಮಾಡೋದಾಗಿರ್ಲಿ ಮಾಡ್ರಿ. ಯಾಕಂದ್ರೆ ಮುಂದೆ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ. ಒಬ್ಬೊಬ್ರು ನಂಬೋದಿಲ್ಲ, ಸೊ ಆದ್ರೂ ಕೂಡ ನಂಬಲೇಬೇಕು. ಇದು ನಿಜ ಮತ್ತೇನಿಲ್ಲ. ಸೊ ನೀವು ಪಡ್ಕೊಳಕ್ ಆಗ್ಲಿಲ್ಲಪ್ಪ ಅಂದ್ರೆ ನಿಜ ಅಲ್ಲಂತೇನಿಲ್ಲ. ಸೊ ನೀವು ಟ್ರೈ ಮಾಡ್ಬೇಕಾಗತ್ತೆ, ಒಂದ್ ಹೆಜ್ಜೆ ನೀವೇ ಮುಂದಿಡ್ಬೇಕಾಗತ್ತೆ. ಒಂದೊಂದ್ ಕಡೆ ಸರ್ಕಾರವೇ ವೀಕ್ಷಿಸು ಅದಕ್ಕೆ ಪರಿಹಾರವನ್ನ ಕೊಟ್ಟಿದೆ. ಇನ್ನು ಒಂದೊಂದು ಕಡೆ ಗಮನಕ್ಕೆ ಬಂದಿಲ್ಲದ ಅಂತಹ ಒಂದು ಏರಿಯಾಗಳಲ್ಲಿ ನೀವೇ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಒಂದು ಫೋಟೋಗಳನ್ನ ಹೊಡ್ಕೊಂಡು ಹೋಗಿ ನಿಮ್ಗೆ ತೋರ್ಸಂತ ಹೇಳಿದೀನಿ. ಸೊ ಇಷ್ಟು ಒಂದು ಲೇಟೆಸ್ಟ್ ಆಗಿ ನಾನು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಅವಾಗ್ಲೇ ಹೇಳಿದ್ನಲ್ಲ ಅಷ್ಟು. ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.